ನಮಸ್ಕಾರ ಎಲ್ಲರಿಗೂ. ನಾನು ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಶ್ರೀರಾಮ ಪಂಚರತ್ನ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಸ್ತೋತ್ರವನ್ನು ನೋಡ್ತಾ ಹೋಗೋಣ. ಕಂಜಾತಪತ್ರಾಯ ತಲೋಚನಾಯ ಕರ್ಣಾವತಂಸೋಜ್ವಲಕುಂಡಲಾಯ ಕಾರುಣ್ಯಪಾತ್ರಾಯ ಸುವಂಶಜಾಯ ನಮೋऽस्तु ರಾಮಾಯ ಸಲಕ್ಷ್ಮಣಾಯ ವಿದ್ಯುನ್ನಿಭಾಂಬೋಧಸುವಿಗ್ರಹಾಯ ವಿದ್ಯಾಧರೈಃ ಸಂಸ್ತುತಸದ್ಗುಣಾಯ ವೀರಾವತಾರಾಯ ವಿರೋಧಿಹರ್ತ್ರೇ ನಮೋऽस्तु ರಾಮಾಯ ಸಲಕ್ಷ್ಮಣಾಯ ಸಂಸಕ್ತದಿವ್ಯಾಯುಧಕಾರ್ಮುಕಾಯ ಸಮುದ್ರಗರ್ವಾಪಹರಾಯುಧಾಯ ಸುಗ್ರೀವಮಿತ್ರಾಯ ಸುರಾರಿಹಂತ್ರೇ ನಮೋऽस्तु ರಾಮಾಯ ಸಲಕ್ಷ್ಮಣಾಯ ಪೀತಾಂಬರಾಲಂಕೃತಮಧ್ಯಕಾಯ ಪೀತಾಮಹೇಂದ್ರಾಮರವಂದಿತಾಯ ಪಿತ್ರೆ ಸ್ವಭಕ್ತಸ್ಯ ಜನಸ್ಯ ಮಾತ್ರೇ ನಮೋऽस्तु ರಾಮಾಯ ಸಲಕ್ಷ್ಮಣಾಯ ನಮೋ ನಮಸ್ತೆ ಅಖಿಲಪೂಜಿತಾಯ ನಮೋ ನಮಸ್ತೆಂದುನಿಭಾನನಾಯ ನಮೋ ನಮಸ್ತೆ ರಘುವಂಶಜಾಯ ನಮೋऽस्तु ರಾಮಾಯ ಸಲಕ್ಷ್ಮಣಾಯ ಇಮಾನಿ ಪಂಚರತ್ನಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ಸರ್ವಪಾಪವಿನಿರ್ಮುಕ್ತಃ ಸ ಯಾತಿ ಪರಮಾಂ ಗತಿಂ. ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದಂತಹ ಈ ಶ್ರೀರಾಮ ಪಂಚರತ್ನ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. ಕಂಜಾತಪತ್ರಾಯ ತಲೋಚನಾಯ ಕರ್ಣಾವತಂಸೋಜ್ವಲಕುಂಡಲಾಯ ಕಾರುಣ್ಯಪಾತ್ರಾಯ ಸುವಂಶಜಾಯ ನಮೋऽस्तु ರಾಮಾಯ ಸಲಕ್ಷ್ಮಣಾಯ. ಕಮಲದ ಎಸಳಿನಂತೆ ವಿಶಾಲವಾದ ಕಣ್ಣುಗಳುಳ್ಳ ಮತ್ತು ಕಿವಿಗಳಲ್ಲಿ ವಿರಾಜಮಾನವಾಗಿರುವ ಉಜ್ವಲ ಪ್ರಕಾಶವುಳ್ಳ ಕುಂಡಲಗಳನ್ನು ಹೊಂದಿರುವಂತಹ ಕರುಣೆಗೆ ಪಾತ್ರನಾದ ಪ್ರಸಿದ್ಧ ವಂಶದಲ್ಲಿ ಜನಿಸಿದ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ನನ್ನ ನಮಸ್ಕಾರಗಳು. ವಿದ್ಯುನ್ನಿಭಾಂಬೋಧಸುವಿಗ್ರಹಾಯ ವಿದ್ಯಾಧರೈಃ ಸಂಸ್ತುತಸದ್ಗುಣಾಯ ವೀರಾವತಾರಾಯ ವಿರೋಧಿಹರ್ತ್ರೇ ನಮೋऽस्तु ರಾಮಾಯ ಸಲಕ್ಷ್ಮಣಾಯ. ವಿದ್ಯುತ್ ಕಾಂತಿಯನ್ನು ಹೊಂದಿದ ಸುಂದರ ಮೂರ್ತಿಯಾದ ವಿದ್ಯಾಧರರೇ ಮುಂತಾದವರಿಂದ ಸ್ತುತಿಸಲ್ಪಡುವ ಸದ್ಗುಣವನ್ನು ಹೊಂದಿದ ವೀರನಾಗಿ ಅವತರಿಸಿದ ಶತ್ರುಗಳನ್ನು ನಾಶಪಡಿಸುವ ಲಕ್ಷ್ಮಣ ಸಹಿತನಾದ ಶ್ರೀರಾಮಚಂದ್ರನಿಗೆ ನನ್ನ ನಮಸ್ಕಾರಗಳು. ಸಂಸಕ್ತ ದಿವ್ಯಾಯುಧಕಾರ್ಮುಕಾಯ ಸಮುದ್ರಗರ್ವಾಪಹರಾಯುಧಾಯ ಸುಗ್ರೀವಮಿತ್ರಾಯ ಸುರಾರಿಹಂತ್ರೇ ನಮೋऽस्तु ರಾಮಾಯ ಸಲಕ್ಷ್ಮಣಾಯ. ಅಲೌಕಿಕವಾದ ಧನಸ್ಸನ್ನು ಕೈಯಲ್ಲಿ ಹಿಡಿದಿರುವಂತಹ ಸಮುದ್ರ ರಾಜನ ಗರ್ವವನ್ನು ಅಪಹರಿಸಿದ ಸುಗ್ರೀವನ ಮಿತ್ರನಾದ ರಾಕ್ಷಸರನ್ನು ವಧಿಸಿದ
ಲಕ್ಷ್ಮಣಯುಕ್ತನಾದ ಶ್ರೀರಾಮಚಂದ್ರನಿಗೆ ನನ್ನ ನಮಸ್ಕಾರಗಳು. ಪೀತಾಂಬರಾಲಂಕೃತ ಮಧ್ಯಕಾಯ ಪೀತಾಮಹೇಂದ್ರ ಮರವಂದಿತಾಯ ಪಿತ್ರೇ ಸ್ವಭಕ್ತಸ್ಯ ಜನಸ್ಯ ಮಾತ್ರೇ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಹಳದಿ ಬಣ್ಣದ ಬಟ್ಟೆ ಅಂದರೆ ಪೀತಾಂಬರವನ್ನು ತನ್ನ ಸೊಂಟಕ್ಕೆ ಧರಿಸಿದ ಬ್ರಹ್ಮ ಇಂದ್ರ ಮುಂತಾದ ದೇವತೆಗಳಿಂದ ವಂದಿತನಾದಂತಹ ತನ್ನ ತಂದೆ ಹಾಗೂ ಭಕ್ತ ಜನರಿಂದ ಸ್ತುತಿ ಹಾಗೂ ವಂದನೆಗೆ ಒಳಪಟ್ಟಂತಹ ಲಕ್ಷ್ಮಣ ಸಹಿತನಾದ ಶ್ರೀರಾಮಚಂದ್ರನಿಗೆ ನನ್ನ ನಮಸ್ಕಾರಗಳು. ನಮೋ ನಮಸ್ತೆ ಖಿಲ ಪೂಜಿತಾಯ ನಮೋ ನಮಸ್ತೆ ದುನಿಭಾನನಾಯ ನಮೋ ನಮಸ್ತೆ ರಘುವಂಶಜಾಯ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಸಕಲ ಚರಾಚರ ಜೀವಿಗಳಿಂದ ಪೂಜಿತನಾದಂತಹ ನಿನಗೆ ನಮಸ್ಕಾರಗಳು. ಚಂದ್ರನಂತೆ ಪ್ರಕಾಶಿತನಾದ ನಿನಗೆ ನಮಸ್ಕಾರಗಳು. ರಘುಕುಲ ತಿಲಕನಾದ ನಿನಗೆ ನಮಸ್ಕಾರಗಳು. ಲಕ್ಷ್ಮಣ ಸಹಿತನಾದ ಶ್ರೀರಾಮಚಂದ್ರ ನಿನಗೆ ನಮಸ್ಕಾರಗಳು. ಇಮಾನಿ ಪಂಚರತ್ನಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ಸರ್ವಪಾಪ ವಿನಿರ್ಮುಕ್ತಃ ಸ ಯಾತಿ ಪರಮಾಂ ಗತಿಂ. ರತ್ನಮಯವಾದಂತಹ ಈ 5 ಶ್ಲೋಕಗಳನ್ನು 3 ಸಂಧ್ಯಾಕಾಲದಲ್ಲಿ ಯಾವ ಮನುಷ್ಯನು ಪಠಿಸುತ್ತಾನೋ ಅವನು ಸಕಲ ಪಾಪಗಳಿಂದ ಮುಕ್ತನಾಗಿ ಉತ್ಕೃಷ್ಟವಾದ ಅವಸ್ಥೆಯನ್ನು ಅಂದರೆ ಉತ್ಕೃಷ್ಟವಾದ ಸ್ಥಿತಿಯನ್ನು ಪರಮ ಗತಿಯನ್ನು ಹೊಂದುತ್ತಾನೆ ಅಂತ ಹೇಳ್ತದೆ ಈ ಸ್ತೋತ್ರದ ಫಲಶ್ರುತಿ. ಈ ರೀತಿಯಾಗಿ ಅತ್ಯಂತ ಸರಳವಾದಂತಹ ಈ ಶ್ರೀರಾಮ ಪಂಚರತ್ನ ಸ್ತೋತ್ರವನ್ನು ನಾವೆಲ್ಲ ಈ ರಾಮನವಮಿಯ ಸುಸಂದರ್ಭದಲ್ಲಿ ಪಠಿಸಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.